ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಬಾಯಲ್ಲಿಟ್ಟರೆ ಕರಗುವಂಥ ಬಿಳಿ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿ ಮಾಡಬಹುದು ಮತ್ತು ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಹಾಗೆ ಬೇಕ್ರಿಯಲ್ಲಿ ಯಾವ ರೀತಿ ಲಾಡು ಸಾಫ್ಟಾಗಿರುತ್ತೆ ಅದೇ ರೀತಿ ಈ ಲಾಡು ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಬಾಯಲ್ಲಿಟ್ಟರೆ ಕರಗುವಂಥ ಬಿಳಿ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ನೀವಿಲ್ಲಿ ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಇದೇ ರೀತಿ ಲಾಡು ಮಾಡ್ಕೋಬಹುದು. 1 ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಅಷ್ಟೇ. ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ತಾ ಇದ್ದೀನಿ. ತುಪ್ಪ ಮೈದಾ ಹಿಟ್ಟಿನಲ್ಲಿ ಎಲ್ಲ ಕಡೆ ಬೆರಿಬೇಕು. ಆ ರೀತಿ ನೀಟಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಈಗ ನೋಡಿ, ತುಪ್ಪ ಬೆರೆತಿದೆ. ಯಾವಾಗ ಈ ರೀತಿ ಮೈದಾ ಹಿಟ್ಟಿನ ಮಿಶ್ರಣ ಸ್ವಲ್ಪ ಡ್ರೈ ಆಗುತ್ತೆ ಆವಾಗ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಹುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿ ಲಾಡು ಮಾಡಲಿಕ್ಕೆ ಜಾಸ್ತಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ. 1 ಕಪ್ಪಷ್ಟು ಮೈದಾ ಹಿಟ್ಟಿಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು. ಅಂದರೆ 4 ಚಮಚ ತುಪ್ಪ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಈಗ ನೋಡಿ, ಚೆನ್ನಾಗಿ ಹುರಿದಿದ್ದೀನಿ. ಈ ರೀತಿ ಮೈದಾ ಹಿಟ್ಟಿನಲ್ಲಿರುವಂಥ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಸ್ವಲ್ಪ ಬಣ್ಣ ಬದಲಾಗುತ್ತೆ. ಆವಾಗ ಮೈದಾ ಹಿಟ್ಟನ್ನು ಚೆನ್ನಾಗಿ ಹುರಿದುಕೊಂಡಿದ್ದೀವಿ ಅಂತ ಅರ್ಥ. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಶ್ರಣ ಸಣ್ಣ ಸಣ್ಣದಾಗಿ ಕುದಿಲಿಕ್ಕೆ ಶುರುವಾಗ್ತಾ ಇದೆ. ತುಂಬ ಕಪ್ಪಾಗಬಾರ್ದು, ಈ ರೀತಿ ಬಣ್ಣ ಹಾಗೇ ಇರಬೇಕು. ಆವಾಗಲೇ ಸ್ಟವ್ ಆಫ್ ಮಾಡಿಕೊಂಡು ಈ ಪ್ಯಾನನ್ನು ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಮತ್ತೊಂದು ಪ್ಯಾನ್ಗೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಣ್ಣೀರನ್ನು ಹಾಕೊಳ್ಳಿ. ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಲಿಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಕರಗಬೇಕು ಮತ್ತು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಈಗ ಸಕ್ಕರೆ ಪಾಕ ಗಟ್ಟಿಯಾಗಲಿಕ್ಕೆ ಶುರುವಾಗ್ತಾ ಇದೆ. ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಒಂದೆಳೆ ಪಾಕ ಬರ್ತಾ ಇರಬೇಕು, ಆವಾಗ ಚೆನ್ನಾಗಿ ಪಾಕ ಮಾಡಿಟ್ಕೊಂಡಿದ್ದೀವಿ ಅಂತ ಅರ್ಥ. ನಂತರ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಈ ಸಕ್ಕರೆ ಪಾಕ ಬಿಸಿ ಇರಬೇಕಾದ್ರೇ ಈ ರೀತಿ ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಸ್ಟವ್ ಆನ್ ಮಾಡಲಿಕ್ಕೆ ಹೋಗಬೇಡಿ. ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಸಕ್ಕರೆ ಪಾಕ ಹಾಕ್ಕೊಳ್ಳಿ. ಈ ಸಕ್ಕರೆ ಪಾಕ ಬಿಸಿ ಇರುತ್ತಲ್ಲ, ಅದರಲ್ಲೇ ಲಾಡು ಮಾಡ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಆವಾಗ ಮೈದಾ ಹಿಟ್ಟಿನಲ್ಲಿ ಸಕ್ಕರೆ ಪಾಕ ಎಲ್ಲ ಕಡೆ ಬೆರೆತಿರುತ್ತೆ ಅಂತಷ್ಟೇ. ಹಾಗೆ ಮಿಶ್ರಣ ಕೂಡ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಇದಕ್ಕೀಗ ಒಂದು ಜರಡಿ ಇಟ್ಟಿದ್ರೆ 1/2 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಈ ಲಾಡು ತುಂಬಾ ರುಚಿಯಾಗಿರುತ್ತೆ. ಅಂದರೆ ಬಾಯಲ್ಲಿಟ್ಟರೆ ಕರಗೋ ಹಾಗೆ ಇರುತ್ತೆ. ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲೇನಾದರೂ ಈ ರೀತಿ ಮಿಲ್ಕ್ ಪೌಡರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ನೀವು 1/2 ಕಪ್ಪಷ್ಟು ಒಣ ಕೊಬ್ಬರಿ ಪುಡಿ ಕೂಡ ಉಪಯೋಗಿಸಬಹುದು. ಆವಾಗ ಕೂಡ ಲಾಡು ತುಂಬಾ ರುಚಿಯಾಗಿ ಬರುತ್ತೆ. ಈಗ ಈ ಮಿಶ್ರಣ ತಣ್ಣಗಾಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಈ ರೀತಿ ಸಕ್ಕರೆ ಪಾಕ ಹಾಕೋದ್ರಿಂದ ಲಾಡುಗೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಲಾಡು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ಮಿಶ್ರಣ ತಣ್ಣಗಾಗಲಿಕ್ಕೆ ಶುರುವಾಗಿದೆ. ತಣ್ಣಗಾದರೆ ಸಕ್ಕರೆ ಪಾಕ ಎಲ್ಲ ಈ ರೀತಿ ಗಟ್ಟಿಯಾಗುತ್ತೆ ಮತ್ತು ಸ್ವೀಟ್ ಮಿಶ್ರಣ ಕೂಡ ಹುಡಿ ಆಗಲಿಕ್ಕೆ ಶುರುವಾಗುತ್ತೆ. ಇದಕ್ಕೀಗ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಲಾಡುವಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಲಾಡು ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ. ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಮಿಶ್ರಣದಲ್ಲಿ ಸಣ್ಣ ಪುಟ್ಟ ಗಂಟುಗಳಿರುತ್ತಲ್ಲ, ಅದನ್ನು ಒಡೆದು ಮಿಕ್ಸ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಆವಾಗ ಗಂಟುಗಳನ್ನ ಒಡೆದು ಮಿಕ್ಸ್ ಮಾಡ್ಕೋಬಹುದು ಅಂತಷ್ಟೇ. ಆದಷ್ಟು ಈ ರೀತಿ ಬಿಗಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಲಾಡು ಮಾಡಿಟ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ನಿಮಗೆ ಲಾಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ಉಂಡೆ ಮಾಡಿಟ್ಕೋಬಹುದು. ಹಾಗೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರುವಂಥ ಪಿಸ್ತಾಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ ಇಲ್ಲಿ ಆಪ್ಷನಲ್, ಹಾಕೋದ್ರಿಂದ ಲಾಡು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಲಾಡು ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಈ ಲಾಡು ಮಾಡಲಿಕ್ಕೆ ಸಕ್ಕರೆ ಪಾಕ ಹಾಕಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಕೇವಲ 4 ಚಮಚ ತುಪ್ಪ ಇದ್ದರೆ ಸಾಕು, ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೋಬಹುದು. ನೋಡಿ, ಈಗ ಲಾಡು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಈ ಲಾಡುನ ನೀವು 15ರಿಂದ 20 ದಿನ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು, ಅಷ್ಟೇ ರುಚಿಯಾಗಿರುತ್ತೆ. ಈಗ ನೋಡಿ, ಬಿಳಿ ಲಾಡು ರೆಡಿಯಾಗಿದೆ. ಸುಲಭವಾಗಿ ಈ ಲಾಡು ಮಾಡಬಹುದು ಮತ್ತು 15ರಿಂದ 20 ದಿನ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಈಗ ಒಂದು ಲಾಡುನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬೇಕ್ರಿಯಲ್ಲಿ ಲಾಡುಗಳಿರುತ್ತಲ್ಲ, ಅದೇ ರೀತಿ ಈ ಲಾಡು ಕೂಡ ಬಾಯಲ್ಲಿಟ್ಟರೆ ಕರಗೋ ಹಾಗೆ ಇರುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳಲ್ಲಿ ಬಿಳಿ ಲಾಡು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.